Divine Grace Igniter. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಇಂದು ನಾವು ತಪಸ್ಸು ಕಾಲದ ಮೊದಲನೆಯ ಭಾನುವಾರದಲ್ಲಿದ್ದೇವೆ. ಆತ್ಮೀಯರೇ, ಒಮ್ಮೆ ಒಬ್ಬ ಪೊಲೀಸ್ ಅಧಿಕಾರಿಯು ಜನರ ಸೇವೆಯಲ್ಲಿ ಸದಾ ನಿರತನಾಗಿರ್ತಾನೆ. ಈತನ ಹೆಂಡತಿ ಎಷ್ಟೇ ಹಣವಿದ್ದರೂ ಗಂಡನಿಗೆ ಸದಾ ಲಂಚ ಪಡೆದು ಮತ್ತಷ್ಟು ಶ್ರೀಮಂತರಾಗಲು ಸದಾ ಪೀಡಿಸುತ್ತಿರ್ತಾಳೆ. ಈಕೆಯ ಕಾಟ ತಾಳಲಾರದೆ ಹೆಂಡತಿಯ ಹಾದಿಯನ್ನೇ ಹಿಡಿದು ಆಕೆಯ ಶೋಧನೆಗಳಿಗೆ ಒಳಪಟ್ಟು ಲಂಚದ ಮೇಲೆ ಲಂಚ ಪಡೆದು ಬಹಳ ಶ್ರೀಮಂತನಾಗ್ತಾನೆ. ಒಮ್ಮೆ ಕಳ್ಳನೊಬ್ಬನು ಒಬ್ಬ ಹುಡುಗನನ್ನು ಶಾಲೆಯಿಂದ ಅಪಹರಿಸಿ ಕಾರಿನಲ್ಲಿ ಹೋಗುತ್ತಿರುವಾಗ ಆ ಪೊಲೀಸ್ ಅಧಿಕಾರಿಯು ಲಂಚ ಪಡೆದು ಬಿಟ್ಟು ಕಳಿಸುತ್ತಾನೆ. ತದನಂತರ ಮನೆಗೆ ಮರಳಿದಾಗ ಮಗ ಶಾಲೆಯಿಂದ ಮರಳಿ ಬಾರದ ಕಾರಣ ಎಲ್ಲಾ ಕಡೆ ಹುಡುಕಲು ಆರಂಭಿಸ್ತಾನೆ. ಆಮೇಲೆ ತನ್ನ ಮಗ ಅಪಹರಣಕ್ಕೆ ಒಳಗಾಗಿದ್ದಾನೆ ಹಾಗೂ ಆ ಕಳ್ಳನ ಬಳಿಯೇ ಲಂಚ ಪಡೆದು ಆತನನ್ನು ಬಿಟ್ಟು ಕಳುಹಿಸಿದ್ದೇನೆ ಎಂದು ತಿಳಿದು ವ್ಯಥೆಗೆ ಒಳಗಾಗುತ್ತಾನೆ. ಲಂಚದ ಆಮಿಷಕ್ಕೆ ಮತ್ತು ಹೆಂಡತಿಯ ಶೋಧನೆಗೆ ಒಳಗಾಗಿ ತನ್ನ ಮಗನನ್ನೇ ಕಳೆದುಕೊಳ್ತಾನೆ. ಆತ್ಮೀಯರೇ, ಶೋಧನೆಯು ಆ ಕ್ಷಣಕ್ಕೆ ಮಾತ್ರ ಸಂತೋಷವನ್ನ ಕೊಡಬಹುದು, ಆದರೆ ಅದರಿಂದ ಆಗುವ ಅನಾಹುತವು ಕಟ್ಟಿಟ್ಟ ಬುತ್ತಿಯಾಗಿದೆ. ಪ್ರಲೋಭನೆಗಳು ಮನುಷ್ಯನ ಆಧ್ಯಾತ್ಮಿಕ ಬದುಕಿನ ಅವಿಭಾಜ್ಯ ಅಂಗ. ಮನುಷ್ಯ ದೇವರಲ್ಲಿ ಭಕ್ತಿ ವಿಶ್ವಾಸದಲ್ಲಿ ವೃದ್ಧಿಯಾದಷ್ಟು ಪ್ರಲೋಭನೆಗಳು ಹೆಚ್ಚುತ್ತಾ ಹೋಗುತ್ತವೆ. ಮನುಷ್ಯನ ಜೀವನ ಒಳಿತು ಕೆಡುಕಿನ ನಡುವಿನ ಹೋರಾಟವಾಗಿದೆ. ಒಂದು ಕಡೆಯಿಂದ ದೇವರು ನಮ್ಮನ್ನು ಪ್ರೀತಿಸಿದರೆ ಇನ್ನೊಂದು ಕಡೆ ಸೈತಾನ ನಮ್ಮನ್ನು ಸೆಳೆಯುತ್ತಾನೆ. ಕುತಂತ್ರಿ ಸೈತಾನ ದೇವಜನರನ್ನು ಪಾಪದ ಬಲೆಗೆ ಕೆಡವಲು ಗರ್ಜಿಸುವ ಸಿಂಹದಂತೆ ಹೊಂಚು ಹಾಕುತ್ತಿರುತ್ತಾನೆ. ಆತನ ಕುಯುಕ್ತಿಗಳ ಕುರಿತು ಇಂದಿನ ವಾಚನಗಳಲ್ಲಿ ಆಲಿಸುತ್ತೇವೆ. ಆದ್ಮೇಲೆ ಇಂದಿನ ಮೊದಲನೇ ವಾಚನವನ್ನ ಆದಿಕಾಂಡದಿಂದ ಆರಿಸಲಾಗಿದೆ. ಈ ಪ್ರಪಂಚಕ್ಕೆ ಪಾಪವು ಯಾವ ರೀತಿ ಕಾಲಿಟ್ಟಿತೆಂದು ನಾವು ಆಲಿಸುತ್ತೇವೆ. ಆ ಸರ್ಪವು ಯಾವ ರೀತಿ ಹವ್ವಳನ್ನು ಶೋಧಿಸಿದೆಂದರೆ, ದೇವರು ಒಳಿತು ಕೆಡುಕು ಉಳ್ಳ ವೃಕ್ಷ ಏದೇನ್ ಉದ್ಯಾನವನದಲ್ಲಿ ಇರಿಸಿದರು. ಎಲ್ಲ ಹಣ್ಣು ತಿನ್ನಬಹುದು, ಆದರೆ ಈ ಮರದ ಹಣ್ಣನ್ನು ತಿನ್ನಬಾರದೆಂದು ದೇವರು ಹೇಳಿದರು. ಅದಕ್ಕೆ ಸರ್ಪ, ಅದು ಸರಿ, ಆ ಹಣ್ಣನ್ನು ನೋಡಬಾರದೆಂದು ಹೇಳಿದ್ದಾರಾ? ನೋಡಿ ಎಷ್ಟು ಚೆನ್ನಾಗಿದೆ ಎಂದು ಶೋಧಿಸಿತು. ಪುನಃ ಆ ಸರ್ಪವು, ಸರಿ, ಹತ್ತಿರ ಬರಬಾರದೆಂದು ದೇವರು ಹೇಳಿದ್ದಾರಾ? ಬನ್ನಿ, ಹತ್ತಿರ ಬನ್ನಿ ಎಂದು ಕರೆ ನೀಡಿತು. ಪುನಃ ಸರ್ಪ, ಸರಿ, ಕೀಳಬಾರದೆಂದು ದೇವರು ಹೇಳಿದ್ದಾರಾ? ಬನ್ನಿ, ಹಣ್ಣನ್ನು ಕಿತ್ತುಕೊಳ್ಳಿ ಎಂದಿತು. ಪುನಃ ಸರ್ಪ, ದೇವರು ಹಣ್ಣನ್ನು ತಿನ್ನಬಾರದೆಂದು ಹೇಳಿದ್ದಾರೆ ಅಲ್ಲವೇ? ಸರಿ, ಕಚ್ಚಬಾರದೆಂದು ಹೇಳಿದ್ದಾರಾ? ಸ್ವಲ್ಪ ಕಚ್ಚಿ ನೋಡಿ ಎಂದಿತು. ಪುನಃ ಸರ್ಪ, ತಿನ್ನಬಾರದೆಂದು ಹೇಳಿದ್ದಾರೆ ಸರಿ, ಆದರೆ ರುಚಿ ನೋಡಬಾರದೆಂದು ಹೇಳಿಲ್ಲವಲ್ಲ? ತೆಗೆದುಕೊಳ್ಳಿ, ಸ್ವಲ್ಪ ರುಚಿ ನೋಡಿ ಎಂದಿತು. ಈ ರೀತಿ ಆಕರ್ಷಣೀಯವಾಗಿ ಬೇರೆ ಬೇರೆ ಪದಗಳನ್ನ ಹುಡುಕಿ ಪಾಪದ ಕೂಪದಲ್ಲಿ ಅವರನ್ನ ಬೀಳಿಸಿತು. ಆದ್ಮೇಲೆ ಅದೇ ರೀತಿ ಶೋಧನೆಯು ಆಕರ್ಷಣೀಯವಾಗಿ ಕಣ್ಣಿಗೆ ತಂಪು ನೀಡುವಂತೆ, ನಾಲಿಗೆಗೆ ರುಚಿಯಾಗಿರುವಂತೆ, ಕಿವಿಗೆ ಇಂಪಾದಂತೆ, ಚರ್ಮಕ್ಕೆ ಮುದ ನೀಡುವಂತೆ ಬರಬಹುದು. ಅತಿ ಹೆಚ್ಚಾಗಿ ಆಧ್ಯಾತ್ಮಿಕವಾಗಿ ಬೇರೂರಿರುವವರಿಗೆ ಹೆಚ್ಚಾಗಿ ಶೋಧನೆಗಳು ಎದುರಾಗುತ್ತವೆ. ಪ್ರಭು ಯೇಸುವೆ ಸ್ವತಃ ಪರೀಕ್ಷೆಗೆ ಒಳಗಾದರು, ಆದರೆ ಯಾವ ರೀತಿ ಆ ಶೋಧನೆ ಜಯಿಸಿದರೆಂದು ಇಂದಿನ ಶುಭ ಸಂದೇಶದಲ್ಲಿ ನಾವು ಆಲಿಸುತ್ತೇವೆ. ಯೇಸು ನಮ್ಮಂತೆ ಸಾಮಾನ್ಯ ವ್ಯಕ್ತಿಯಾಗಿ ಪ್ರಲೋಭನೆಗಳನ್ನ ಎದುರಿಸಿದರು. ಮೊದಲನೆಯದಾಗಿ ಹೊಟ್ಟೆ ಹಸಿವಿನ ಪರೀಕ್ಷೆ. 40 ದಿನ ಉಪವಾಸ ಮಾಡಿದಾಗ ಅವರಿಗೆ ಹಸಿವಾಗಿತ್ತು. ಆದರೂ ತಮ್ಮ ಅದ್ಭುತಕರ ಶಕ್ತಿಯನ್ನು ಅವರು ತಮ್ಮ ಸ್ವಾರ್ಥಿ ಸೈತಾನನ ಮುಂದೆ ಪ್ರದರ್ಶಿಸಲಿಲ್ಲ. ಅವರು ತಮ್ಮ ಇಂದ್ರಿಯಗಳನ್ನು ನಿಗ್ರಹಿಸಿದರು. ಪ್ರತಿ ಮನುಷ್ಯ ಎದುರಿಸುವ ಪರೀಕ್ಷೆ ಎಲ್ಲವೂ ಮಾಡುವುದು ಹಾಳು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅಲ್ಲವೇ? ಆದ್ದರಿಂದಲೇ ಉದರ ನಿಮಿತ್ತಂ ಬಹುಕೃತ ವೇಷಂ, ತೊಟ್ಟು ಕೃತಕ ಜೀವನ ಜೀವಿಸುವುದಿಲ್ಲವೇ? ಹೊಟ್ಟೆ ಹಸಿವನ್ನು ನೀಗಿಸಿಕೊಳ್ಳಲು ಮನುಷ್ಯನು ಅನೇಕ ದುರ್ಮಾರ್ಗವನ್ನು ತುಳಿದಿರುವ ಅನೇಕ ಘಟನೆಗಳನ್ನು ನಾವು ಆಲಿಸಿದ್ದೇವೆ. ಮನುಷ್ಯನು ಹೊಟ್ಟೆ ಹಸಿದಿರುವಾಗ ಮನುಷ್ಯ ಯಾವ ಹಂತಕ್ಕೆ ಬೇಕಾದರೂ ಹೋಗುತ್ತಾನೆ ಎಂದು ಅರಿತ ಸೈತಾನ ಪ್ರಭು ಯೇಸು ಕ್ರಿಸ್ತರನ್ನು ಶೋಧಿಸಲು ಮುಂದಾಗುತ್ತಾನೆ. ಆದರೆ ಪ್ರಭು ಯೇಸು ಮಾನವ ಜೀವಿಸುವುದು ಆಹಾರದಿಂದ ಮಾತ್ರವಲ್ಲ,
ದೇವರಾಡುವ ಪ್ರತಿಯೊಂದು ನುಡಿಯಿಂದ ಎಂದು ಹೇಳಿ ಶೋಧನೆಯನ್ನ ಜಯಿಸ್ತಾರೆ. ಎರಡನೆಯದಾಗಿ ದೈವತ್ವದ ಪರೀಕ್ಷೆ. ತಮ್ಮ ದೈವಿಕ ಪರೀಕ್ಷೆಯನ್ನು ಪರೀಕ್ಷಿಸುವ ಸಂದರ್ಭ ಬಂದಾಗ ತಮ್ಮ ಪಿತರನ್ನು ಅವರು ಪರೀಕ್ಷಿಸಲಿಲ್ಲ. ತಮ್ಮ ದೈವತ್ವದ ಪರೀಕ್ಷೆಯ ಸಂದರ್ಭ ಬಂದಾಗ ತಮ್ಮ ಪಿತನನ್ನು ಅವರು ಪರೀಕ್ಷಿಸಲಿಲ್ಲ. ತಮ್ಮ ದೈವತ್ವದ ಅರಿವು ಅವರಿಗಿತ್ತು. ಕೆಲವೊಮ್ಮೆ ನಮ್ಮ ಬೇಡಿಕೆಗಳು ನೆರವೇರದಿದ್ದಾಗ ದೇವರನ್ನ ಪರೀಕ್ಷಿಸುವುದಕ್ಕೂ ನಾವು ಮುಂದಾಗಿದ್ದೇವೆ. ಆದರೆ ಪ್ರಭು ಯೇಸುವಿನ ವಾಕ್ಯವಾದ ನಿನ್ನ ದೇವರಾದ ಸರ್ವೇಶ್ವರನನ್ನು ನೀನು ಪರೀಕ್ಷಿಸಬಾರದು ಎಂಬ ವಾಕ್ಯವನ್ನ ನಾವು ನೆನಪಿಗೆ ತಂದುಕೊಳ್ಳಬೇಕು. ಮೂರನೆಯದಾಗಿ ಹಣ ಮತ್ತು ಅಧಿಕಾರದ ಪರೀಕ್ಷೆ. ಪ್ರಾಪಂಚಿಕ ವೈಭವವನ್ನು ಅನುಭವಿಸುವ ಪ್ರಲೋಭನೆಗೆ ಬಂದಾಗ ಸೈತಾನನಿಗೆ ಅದು ತಲೆಬಾಗಲಿಲ್ಲ. ಏಕೆಂದರೆ ದೇವರ ಆಜ್ಞೆಗಳನ್ನು ಅವರು ತಿಳಿದಿದ್ದರು. 40 ದಿನಗಳ ಪ್ರಾರ್ಥನೆ ಮತ್ತು ಉಪವಾಸ ಸೈತಾನನ ಕುತಂತ್ರಗಳನ್ನ ಜಯಿಸುವ ಶಕ್ತಿಯನ್ನು ಅವರಿಗೆ ನೀಡಿತು. ಆದರೆ ಪ್ರಸ್ತುತ ಜಗತ್ತಿನಲ್ಲಿ 4 ಜನರು ನಮ್ಮನ್ನು ಗುರುತಿಸಬೇಕಾದರೆ ನಮಗೆ ಬೇಕು ಹಣ, ನಮಗೆ ಬೇಕು ಅಧಿಕಾರ, ಬೇರೆ ದಾರಿ ಇಲ್ಲ. ಇದು ಈಗಿನ ಮನುಷ್ಯ ಅರಿತುಕೊಂಡಿರುವಂತಹ ಸುಳ್ಳು ಸತ್ಯ. ಆದರೆ ಎಲ್ಲವೂ ನಶ್ವರ, ನಶಿಸಿ ಹೋಗುತ್ತದೆ. ಸೈತಾನನಿಗೆ ಅಡ್ಡ ಬಿದ್ದು ಕೆಟ್ಟ ಮಾರ್ಗ ತುಳಿದರೆ 2 ದಿನದಲ್ಲಿ ಶ್ರೀಮಂತನಾಗಬಹುದು. ಆದರೆ ಪ್ರಭು ಯೇಸು ನುಡಿದಂತೆ ನಿನ್ನ ದೇವರಾದ ಸರ್ವೇಶ್ವರನನ್ನ ಆರಾಧಿಸು, ಅವರೊಬ್ಬರಿಗೆ ಸೇವೆ ಸಲ್ಲಿಸು ಎಂಬ ವಾಕ್ಯವನ್ನ ನಾವು ಆಳವಾಗಿ ಧ್ಯಾನಿಸಬೇಕಾಗಿದೆ. ಆತ್ಮೇರೆ, ಸೈತಾನನ ಶೋಧನೆಯಿಂದ ಈ ತಪಸ್ಸು ಕಾಲದಲ್ಲಿ ದೂರ ಉಳಿಯಬೇಕಾದರೆ ನಾವು ಏನು ಮಾಡಬೇಕು? ಮೊದಲನೇದಾಗಿ, ತಪ್ಪು ಮಾಡುವುದು ಮತ್ತು ಶೋಧನೆಗೆ ಒಳಗಾಗುವುದು ಪ್ರತಿಯೊಬ್ಬರ ಜೀವನದಲ್ಲಿ ಸರ್ವೇ ಸಾಮಾನ್ಯ. ಆದರೆ ಶೋಧನೆಯಿಂದ ದೂರ ಉಳಿಯಬೇಕಾದರೆ ಸತತ ಪ್ರಾರ್ಥನೆಯೇ ಮದ್ದು ಎಂದು ನಾವು ಹೇಳಬಹುದು. ಅನೇಕ ಸಂತರು ಪ್ರಾರ್ಥನೆ ಎಂಬ ಅಸ್ತ್ರದಿಂದ ಶೋಧನೆಗಳನ್ನು ಜಯಿಸಿದರು. ಅದೇ ಶಕ್ತಿ ನಮಗೂ ದೊರಕಲು ಪ್ರಾರ್ಥಿಸೋಣ. ಎರಡನೆಯದಾಗಿ, ನಾವು ಶೋಧನೆಗೆ ಒಳಗಾಗುವ ಸಮಯದಲ್ಲಿ ಅದರಿಂದ ಮುಂದೆ ಆಗುವ ಅನಾಹುತಗಳ ಬಗ್ಗೆ ಯೋಚಿಸಬೇಕಾಗಿದೆ. ಯೇಸು ಕ್ರಿಸ್ತರು ಯಾವ ರೀತಿ ಸೈತಾನನ ಶೋಧನೆಯಿಂದ ದೂರ ಉಳಿದರೋ ಅದೇ ರೀತಿ ನಾವು ಸಹ ಸೈತಾನನ ಶೋಧನೆಯಿಂದ ದೂರ ಉಳಿದು ಸತತ ಪ್ರಾರ್ಥನೆಯಿಂದ ಈ ತಪಸ್ಸು ಕಾಲವನ್ನು ಆಚರಿಸೋಣ. ಕೊನೆಯದಾಗಿ ಆತ್ಮೇರೆ, ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ರವರು ಹೇಳುತ್ತಾರೆ, ಪ್ರಲೋಭನೆಗಳಿಗೆ ಭಯಪಡಬೇಡಿ, ದೇವರು ಅದನ್ನು ಎದುರಿಸಲು ನಿಮಗೆ ಶಕ್ತಿ ನೀಡುವರು. ಪ್ರಲೋಭನೆಗಳು ಬಂದಾಗ ಭಯಪಡದೆ ವಿಶ್ವಾಸಭರಿತರಾಗಿದ್ದರೆ ಆಳವಾಗಿ ಬೇರೂರಿದ ಮರದಂತೆ ಎಂಥ ಮಳೆ ಗಾಳಿ ಬಂದರೂ ಎದುರಿಸುವ ಶಕ್ತಿ ದೊರಕುತ್ತದೆ. ಅದೇ ರೀತಿ ನಿಮ್ಮ ವಿಶ್ವಾಸದಲ್ಲಿ ಆಳವಾಗಿ ಬೇರೂರಿ ಎಲ್ಲಾ ಶೋಧನೆಗಳನ್ನ ಎದುರಿಸೋಣ. ಆಮೆನ್. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.